ನಮಸ್ಕಾರ ಗುರು, ನೀ ನೋಡ್ತಿದ್ದೀರ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತು ರಜತ್ ಪಟ್ಟಿದಾರ್ ಮತ್ತು ಅಂಪೈರ್ ನಡುವೆ ಫೈನಲ್ ಮ್ಯಾಚಲ್ಲಿ ದೊಡ್ಡ ಜಗಳನೇ ಆಗ್ತು ಅಂತ ಹೇಳ್ಬೇಕು. ವಿಡಿಯೋ ನೋಡ್ಕೊಂಡು ಮಾತಾಡೋಣ ಬನ್ನಿ. ನೋಡ್ತಾ ಇರ್ಬೋದು, ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಇದು ವೈಡ್ ಹೋಗಿತ್ತು ಅಂತ. ಅಂಪೈರ್ ಕೂಡ ಅದನ್ನ ವೈಡು ಅಂತ ಹೇಳ್ತಾರೆ. ಆಗ ಶ್ರೇಯಸ್ ಅಯ್ಯರ್ ಅವರು ಇಮಿಡಿಯೇಟ್ಲಿ ರಿವ್ಯೂನ ತಗೋತಾರೆ ಅಂತ ಹೇಳಬೇಕು. ಇಲ್ಲ, ನಮಗೆ ಇದು ವೈಡ್ ಅಲ್ಲ ಗುಡ್ ಬಾಲ್ ಇದು ಅಂತ ರಿವ್ಯೂ ತಾತಾರೆ ಶ್ರೇಯಸ್ ಅಯ್ಯರ್ ಅಂತ ಹೇಳ್ಬೇಕು. ಯಾಕಂತಂದರೆ ಪಟ್ಟಿದವರು ಸಿಕ್ಕಾಪಟ್ಟೆ ಮೂವ್ ಮಾಡಿದರೆ ಆ ಕಾರಣದಾಗ ಇದು ಹೆಂಗೆ ವೈಡ್ ಆಗುತ್ತೆ ಅಂತ ಅವರು ಕೂಡ ರಿವ್ಯೂ ತಗೊಂಡ್ರು ಶ್ರೇಯಸ್ ಅಯ್ಯರ್ ಅಂತ ಹೇಳಬೇಕು. ಅದೇ ರಜತ್ ಪಟ್ಟಿದಾರರು ಕೂಡ ನೋಡಿದ್ರು ಕಾದ್ರು. ಆಮೇಲೆ ಅಂಪೈರು ಕೂಡ ಇದನ್ನ ವೈಡ್ ಅಲ್ಲ, ಫೇರ್ ಡೆಲಿವರಿ ಅಂದರೆ ಒಳ್ಳೆ ಡೆಲಿವರಿನೇ, ಗುಡ್ ಬಾಲ್ ಅಂತ ಹೇಳ್ತಾರೆ ಅಂತ ಹೇಳಬೇಕು. ಇದು ವೈಡ್ ಅಲ್ಲ, ಗುಡ್ ಬಾಲ್ ಅಂತ ಹೇಳ್ತಾರೆ ಅಂತ ಹೇಳಬೇಕು. ರಜತ್ ಪಟ್ಟಿದಾರರು ಎಷ್ಟೇ ಆದರೂ RCB ಹುಡುಗ ಮ್ಯಾಚ್ ನಡೀತಾರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ. ಗುರು ಬಿಸಿ ರಕ್ತ ಬೀಳ್ತಾರೆ ಗುರು. ಬಾಲ್ ಬಿದ್ದಿರೋದಲ್ಲಿ ಸ್ಕ್ರೀಜಿಂದ ಆಚೆ ಬಿದ್ದಿರೋದು ಎಷ್ಟೇ ಮೂವ್ ಆಗಿದ್ರೇನು ನೋಡ್ತಿರ್ಬೋದು. ಬಾಲ್ ಇಲ್ಲಿ ಬಿದ್ದಿದೆ ಅಂತ ಅಂಪೈರ್ನ ಕರೆದು ತೋರಿಸಿದ್ರು ಅಂತ ಹೇಳಬೇಕು. ಆಗ ಇನ್ನೊಬ್ರು ಅಂಪೈರ್ ಇದ್ದರು, ಇನ್ನೊಮ್ಮೆ ನೋಡಿ ಬಾಲ್ ಹೊರಗಡೆ ಬಿದ್ದಿದೆ, ಆ ಕಾರಣದಾಗಿ ವೈಡ್ ಅಥವಾ ನಾಟ್ ವೈಡ್, ಅವ್ರು ಎಷ್ಟು ಮೂವ್ ಆಗಿದ್ದಾರೆ ಎಲ್ಲ ಮತ್ತೊಮ್ಮೆ ಪರಿಶೀಲಿಸಿ ಅಂತ ಅಂಪೈರು ಮತ್ತೆ ಹೇಳ್ತಾರೆ ಅಂತ ಹೇಳಬೇಕು. ರಜತ್ ಪಟ್ಟಿದಾರ್ ನೋಡ್ತಾ ಇರ್ಬೋದು. ಮತ್ತೆ ಆಗ ತಗೊಳಕ್ಕೆ ಕ್ಲಿಯರಾಗಿ ಬಾಲು ವೈಟ್ ಪಟ್ಟಿಬಿಟ್ಟು ಆಚೆಗೆ ಬಿಡಿ ಅಂತ ಹೇಳಬೇಕು. ಹೌದು, ಇವರು ಮೂವ್ ಆಗಿರ್ಬೋದು, ಅದರಲ್ಲಿ ನೋ ಡೌಟ್ ಅಂತ ಹೇಳಬೇಕು. ಆದರೆ ಈ ರೀತಿ ಆಗಬೇಕು ಅಂತ ಅಂದರೆ ಆ ವೈಟ್ ಪಟ್ಟಿಯಿಂದ ಬಾಲ್ ಈ ಕಡೆ ಬಿದ್ದಿರಬೇಕು ಅಂತ ಹೇಳಬೇಕು. ಬಾಲ್ ಪೂರ ಆ ಕಡೆ ಬಿದ್ದಿತ್ತು ಅಂದರೆ ಅವ್ರು ಎಷ್ಟೇ ಸ್ಕ್ರೀನಿಂದ ಮೂವ್ ಆಗಿದ್ರು ಕೂಡ ಅದು ವೈಡ್ ಆಗೋದಿಲ್ಲ ಅಂತ ಹೇಳಬೇಕು. ಅಂತ ಅಂದರೆ ಗುಡ್ ಆಗೋದು ಅಂತ ಹೇಳಬೇಕು. ಆಗ ವೈಡ್ ಅಂತ ಕೊಡಬೇಕು ಅಂತ ಹೇಳಬೇಕು. ಅದನ್ನ ಅಂಪೈರ್ ಅವರು ಸ್ವಲ್ಪ ಕಕ್ಕಬೇಕಿಯಾಗಿ ಅಂಪೈರ್ಗಳು ಥರ್ಡ್ ಅಂಪೈರ್ ಸ್ವಲ್ಪ ಇದೆ ಹಳ್ಳಿಯಾಗಿ ಅವರು ಕೂಡ ಅದು ವೈಡೆಲ್ಲ ಗುಡ್ ಅಂತ ಕೊಟ್ಟು ತರಬೇಕು. ಅಂದರೆ ಆ ರಜತ್ ಪಡೆದವರು ಆ ರಜ್ ಗೆದ್ದೆ ಹಂಗೆ ಹಿಂಗೆ ಅಂತ ಅಂದಿದ್ದಕ್ಕೆ ಮತ್ತೆ ಇದನ್ನ ವೈಡ್ ಬಾಲ್ ಅಂತ ಕೊಟ್ಟು ಒಂದ್ರಂಗೆ ಕೊಟ್ಟರು ಅಂತ ಹೇಳಬೇಕು. ಆದರೂ ಏನು ಮಾಡೋಂಗಿಲ್ಲ, ಮಹಾರಾಷ್ಟ್ರದವರು ಸೋತರು ಈ ಪಂದ್ಯ ಅಂತ ಹೇಳಬೇಕು. ಅಂದರೆ ರಜತ್ ಪಟ್ಟಿದಾರ ಪಂದ್ಯ ತಂಡ ಸೋಲ್ತು ಅಂತ ಹೇಳಬೇಕು ಟೀಮ್. ಯಾಕಂತಂದರೆ ರಜತ್ ಪಟ್ಟಿದಾರ್ ಬಿಡ್ತಾರೆ, ಯಾರು ಕೂಡ ಚೆನ್ನಾಗಿ ಆಡಿಲ್ಲ, ಮುಂಬೈ ಅವ್ರಿಗೆ ಗೆದ್ದರು ಅಂತ ಹೇಳಬೇಕು. ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿಲಿ ಏನು ಗುರು, ಎಲ್ಲರೂ ಗೆದ್ದಿಲ್ಲ ಗುರು. ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿಲಿ KKR ಕೂಡ ಗೆಲ್ತು. ಈಗ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿನ ಗೆದ್ದಿದ್ದಾರೆ. ಈಗ ಪಂಜಾಬ್ ಬೇರೆ ಕ್ಯಾಪ್ಟನ್ ಆಗಿದ್ದಾರೆ. ಪಂಜಾಬ್ ಕೂಡ ಟೀಮ್ ಕಪ್ ಗೆಲ್ತುತ್ತೆ ಅಂತ ಅವರು ಕೂಡ ನಿರೀಕ್ಷೆ ಪಡ್ಕೊಂಡಿದ್ದಾರೆ. ಪಂಜಾಬ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಅವ್ರು ಎಂಥ ಪ್ಲೇಯರ್ ಹೋದ್ರು, ಅವ್ರ ಲಕ್ಕೆ ಟೀಮು ಅಂತ. ಅಂದರೆ ಫೈನಲ್ ಬರೋಲ್ಲ, ಕ್ವಾಲಿಫೈ ಆಗೋದಿಲ್ಲ, ಹಂಗಿದ್ರೆ ಟೀಮ್ ಅಂತ ಹೇಳಬೇಕು. ನೋಡೋಣ ಏನಂತ ಸಿಗೋಣ. ಎಷ್ಟು ತಡ, ಬೈ ಬೈ.